ಇಲ್ಲಿ ನೋಡ್ರಿ ಅಕ್ಕರ್ ಯಾವ್ದ ರೈಸ್ ಮಾಡಿಬಿಟ್ಟಾರ ನೋಡ್ರಿ ಇವತ್ತು ತೋರಿಸ್ತೀನಿ ಬರ್ರಿ. ಯಾರು ರೈಸ್ ಮಾಡ್ರಿ? ಸೌಜಿ ರೈಸ್ ಟೊಮಟೊ ರೈಸ್ ಮಾಡ್ರಿ ಅಂತ ನೋಡ್ರಿ. ಇದು ಟೊಮಟೊ ರೈಸ್ ಎಲ್ಲೈತ್ರಿ? ಟೊಮಟೊ ರೈಸ್ ಅಯ್ಯೋ ಟೊಮಟೊ ರೈಸ್ ಅಂತ ನೋಡ್ರಿ. ಇದು ಹೆಂಗೈತಿ ನೋಡ್ರಿ. ಈಗ ಟೊಮಟೊ ರೈಸ್ ಅಂತ್ರಿ ಇದು. ಈಗ ಮಾಡ್ಯಾರ್ರಿ ರೈಸ್. ಹೆಂಗೈತಿ ತಿನ್ನೋಣ ಬರ್ರಿ. ಕೊಡ್ರಿ ಮತ್ತೆ ಊಟ ಮಾಡ್ತೀವಿ. ಹಾಂ ಜಲ್ದಿ ಕೊಡ್ರಿ. ಅದ್ರ ಜೊತೆ ಏನೈತ್ರಿ? ಮಾನೆಕಾಯಿ ಚಟ್ನಿ ಚಲೋ ಇರ್ತೇನ್ರಿ ಅದ್ರ ಜೊತೆ? ಹೌದ್ರಿ. ನೀವು ಊಟ ಮಾಡಿದ್ರಿ? ಸ್ಕೂಡ್ರು ಅಯ್ಯ ಇದು ನೋಡಿ ಟಮಾಟ ರೈಸ್ ಅಂತ ನೋಡ್ರಿ. ಇದ್ರಾಗ ಒಂದು ಟಮಾಟಿ ಕಾಣವರು. ನೀವು ತಿನ್ನಲ್ರಿ ಅಡ್ಡಾಡ ಬಂದ್ರಿ ಅದಕ್ಕೆ ಮಿಕ್ಸಿನ್ ಆಗಿ ಅನಾಹುತ ಐತ್ರಿ ಸೀದಾ. ಬಸ್ ಬಸ್ ಸ್ವಲ್ಪ ಗುಗ್ರಿ ಕೊಡ್ರಿ. ಗುಗ್ರಿ ಬ್ಯಾಡ. ಹೆಸರು ಕಾಳು ಏನ್ರಿ ಇದ? ನೆನ್ಸಿದ್ದು ಕಾಳು ರೀ. ಯಾಕೆ ನೆನ್ಸಿರಿ? ಬೆಳಗ್ಗೆ ಎದ್ದು ತಗೋಬೇಕ್ರಿ. ಚೆನ್ನಾಗಿ ಖಾಲಿ ಹೊಟ್ಟಿಲಿ ಚಲೋ ರೀ ಆರೋಗ್ಯಕ್ಕೆ. ಹೌದ್ರಿ. ಯಾವ ಕಾಳು ಹಾಕಿರಿ ಅದ್ರಾಗ? ಮಡಿಕೆ ಕಾಳು, ಹೆಸರು ಕಾಳು, ಕಡ್ಲಿ ಮೂರೇ ಹಾಕಿರಿ. ಹೌದ್ರಿ. ಓಕೆ ಓಕೆ ತಗೊಳ್ರಿ. ಗೈಸ್ ನೋಡಿ ನಮ್ಮ ಬೈಕ್ ಈಗ ಸರ್ವಿಸಿಗೆ ಕೊಟ್ಟಿದ್ವಿ. ಅದು ಇನ್ನೂ ವೈರಿಂಗ್ ಕಿಟ್ ಎಲ್ಲ ಬರ್ಬೇಕಂದ್ರೆ ಇನ್ನೊಂದು 15 ದಿನ ಆ ಥರ ಆಗುತ್ತಂತ. ಅಷ್ಟು ದಿನವರೆಗೂ ಅದು ಬರೋವರೆಗಾದ್ರೂ ಹಾಗೆ ಹೊಡೀರಿ ಅಂತ ಹೇಳಿದರು. ಈಗ ಸರ್ವಿಸ್ ಇನ್ನೂ ಕನ್ಫರ್ಮ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಈಗ ಒಯ್ತಾ ಇದ್ದೀನಿ. ಮತ್ತೆ ಒಂದು 15 ದಿನ ಆದಮೇಲೆ ಮತ್ತೆ ಬಂದು ಎಲ್ಲ ರಿಪೇರಿ ಮಾಡಿಸ್ಬೇಕು. ಅವಾಗೆಲ್ಲ ಈಗೆಲ್ಲ ಏನು ರಿಪೇರಿಗೆ ಎಷ್ಟು ಅಮೌಂಟ್ ಕೊಡಬೇಕು ಆ ಅಮೌಂಟಿಗೆ ಹಾಫ್ ಅಮೌಂಟು ಇದೀಗ ಪೇ ಮಾಡಿದ್ದೀವಿ. ನೋಡೋಣ ಬರ್ರಿ ಹೋಗೋಣ. ಮತ್ತು ವೈರಿಂಗ್ ಕಿಟ್ ಬಂದಮೇಲೆ ಫೋನ್ ಮಾಡ್ತಾರೆ. ಅವ್ರು ಬಂದು ಮತ್ತೆ ರಿಸೀವ್ ಮಾಡ್ಕೊಳ್ಳೋಣ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ್ ಬದಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಲಾಗ್ಗೆ ಸ್ವಾಗತ. ಇವತ್ತು ನೋಡಿ ನಮ್ಮ ಸ್ಟುಡಿಯೋಗೆ ಬಂದಿದ್ದೀನಿ ಆಲ್ರೆಡಿ. ಆ್ಯಂಡ್ ನಮಗೊಂದು ನಿನ್ನೆ 2 ಆರ್ಡರ್ ಸಿಕ್ಕಿದ್ವು ಬ್ಲಡ್ ಪೇಂಟಿಂಗು. ಒಂದು ಅವ್ರ ಫ್ರೆಂಡು, ಒಬ್ಬ ಅವ್ರ ಕ್ಲೈಂಟ್ಸ್ ಆಫ್ ಫ್ರೆಂಡು ಬ್ಲಡ್ ಪೇಂಟಿಂಗ್ ಬೇಕಂತ ಆರ್ಡರ್ ಕೊಟ್ಟಿದ್ದಾರೆ. ಈಗ ಅದನ್ನು ಸ್ಕೆಚ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ನಮಗೆ ಪೆನ್ಸಿಲ್ ಡ್ರಾಯಿಂಗ್ ಬಂದಿತ್ತು. ಇದನ್ನು ಬ್ಲಡ್ ಪೇಂಟಿಂಗ್, ಅದು ಪೆನ್ಸಿಲ್ ಡ್ರಾಯಿಂಗ್ ಎಲ್ಲ ಸ್ಕೆಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಟ್ಟಿದ್ದೀನಿ. ಈಗ ಟೋಟಲಾಗಿ ಈಗ 2 ಆರ್ಡರ್ಸ್ ಆಲ್ರೆಡಿ ಇದ್ದಾವೆ. ಇದನ್ನು ಈಗ ಕಂಪ್ಲೀಟ್ ಮಾಡಬೇಕು. ಹಾಗೆಯೇ ನಿನ್ನೆ ಮಾಡಿಸಿರೋ ಫ್ರೇಮ್ ಕೂಡ ಕೆಲವರು ಕಸ್ಟಮರ್ ಒಯ್ದಿಲ್ಲ, ಅದನ್ನು ಕೂಡ ಅಲ್ಲಿದ್ದಾವೆ. ಈಗ ಅವ್ರು ಬಂದು ಒಯ್ತಾರೆ. ಅವಾಗ ಬಂದಾಗ ಪ್ಯಾಕಿಂಗ್ ಮಾಡಿ ಅದೆಲ್ಲ ಕೊಡಬೇಕಾಗುತ್ತೆ. ಮತ್ತು ಇವತ್ತು ಬನ್ನಿ ಏನೆಲ್ಲ ದಿನಚರಿ ಯಾವ ಥರ ಇರುತ್ತೆ ಅಂತ ನೋಡೋಣಂತೆ. ನಿಮ್ಗೆಲ್ಲರಿಗೂ ಈ ಲಾಗ್ಸ್ಗಳು ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿ. ಮತ್ತು ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ನಮ್ಮ ಲಾಗ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ಪ್ರೋಸೆಸ್ ಎಲ್ಲ ಮುಂದೆ ತಿಳಿಸ್ತಾನೆ ಇರ್ತೀನಿ. ಬರೀ ಈಗ ಸ್ಕೆಚಿಂಗ್ ಎಲ್ಲ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ಹೌದು ನೋಡ್ರಿ, ಒಂದು ಕೆ ಚಿಕನ್ ಹೇಳಿದೆ ನಮ್ಮ ಹುಡುಗ ತರ್ತಾ ಇದ್ದಾನೆ. ಈಗ ಮತ್ತೆ ಈಗ ಊಟಕ್ಕೆ ಬಂದ್ವಿ. ಏನು ಮಾಡ್ತಿದ್ರಿ ಮನೆ ಮಾಡ್ಕೊಂಡು ಊಟ ಮಾಡ ಅವರೇ. ಚಿಕನ್ ಇಲ್ಲಂತ್ರಿ ಇನ್ನ. ಏನು ಮಾಡಾಕಂತ್ರಿ ಈಗ? ಬ್ಯಾಳಿ ಒಗ್ಗರಣೆ ಕೊಡಬೇಡ್ರಿ. ಹೌದ್ರಿ, ಇದು ಒಗ್ಗರಣೆ ಕೊಡಕಂತ್ರಿ ರೀ ಅಕ್ಕ. ಏನು ಹಾಕಿರಲ್ರಿ ಮತ್ತೆ? ಈಗ ಏನು ಹಾಕಿದ್ರಲ್ರಿ ಮತ್ತೆ? ಬದನೆಕಾಯಿ ಹಾಕಿರಿ. ಟೇಸ್ಟ್ ಬರ್ತೇನ್ರಿ ಬದನೆಕಾಯಿ ಹಾಕಿದ್ರೆ? ಅಬ್ಬಾ ಜೋರ ಐತ್ರಿ ಎಲ್ಲ. ಅದೆಲ್ಲ ಮಾಡಿದ್ರಿ, ಎಲ್ಲ ಕೊಯ್ದ್ರೆ ಎಲ್ಲ ಮಾಡಿದ್ರಿ. ಗ್ರೀನ್ಗೆ ಎಲ್ಲ ರೆಡಿ ಮಾಡ್ಯಾರೇನ್ರಿ? ಅವ ಅಡ್ವಾನ್ಸ್ ಬುಕ್ಕಿಂಗ್ ಏನ್ರಿ? ಏನ ತಂದಾರ ನೋಡ್ರಿ ಇವ್ರು. ಚಿಕನ್ ಕೋಳಿ ಕೋಳಿ ರೀ.
ಇವತ್ತು ಯಾಕೆ ತರಕ್ ಹೋಗಿದ್ರಿ? ಬ್ಯಾಡೇನ್ರಿ ಆಯ್ತು ರೀ. ಏ ಇರು ಬಿಡು. ಬಂದಿಲ್ಲ ಅಕ್ಕಿ ಗಾಡಿ. ಬರ್ರಿ. ಏ 4 ಪೀಸ್ ಕಾದ್ರ ಕರ್ ಜರ. ಅಕ್ಕಾವ್ ಅಕ್ಕಾವ್ 4 ಪೀಸಿಂದ ಏನಾದ್ರು ಮಾಡ್ರಿ. ಮತ್ತ 4 ಪೀಸ್ ಸ್ವಲ್ಪ ಬಿರ್ಬಿಟ್ಟಿ ಮಾಡ್ರಿ. ಬಿರ್ಬಿಟ್ಟಿ 4 ಪೀಸು. 4 ಪೀಸ್ ತಿನ್ನಾಗ ಹಂಗೆ ಸುಮ್ಮನೆ ಸ್ನ್ಯಾಕ್ಸ್ 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 ಸ್ನ್ಯಾಕ್ಸ್. ಇದೇನು ಬ್ಯಾಡ್ರಿ, ಇದು ನೀವೇ ತಿನ್ರಿ. ಅದ ನನಗೆ ಸ್ನ್ಯಾಕ್ಸ್ ಮಾಡಿಕೊಡ್ರಿ. ಇಲ್ಲ ರೀ, ಎದ್ದದ್ರಾಗ ಬ್ಯಾಡ್ರಿ, ನಮ್ಗೆ ಇಲ್ಲಾರ್ದಾಗ ಬೇಕು. ಇವ್ರೇನೋ ತಂದಾರ ನೋಡ್ರಿ ಇವತ್ತು. ಏನು ತಂದಿರ್ರಿ ಮತ್ತೆ? ಕಬ್ಬಿನ ಸಾರು. ಹೌದ್ರಿ, ಕೊಡ್ರಿ ಅಕ್ಕಾರ. ಗ್ಲಾಸ್ದಾಗ ತಂದಿರಿ ಏನ್ರಿ? ನಮ್ಗೆ ಇನ್ನೂ ಸ್ವಲ್ಪ ಕೊಡ್ರಿ. ಏನಿದು? ಕೊಟ್ಟಿನಿ ನೋಡ್ರಿ. ಅವಾವು ಕುಡಿದ್ಬಿಟ್ರಿ. ಹೆಂಗೈತ್ರಿ? ಸೂಪರ್. ಬಿಸಿ ಬಿಸಿ ಚಪಾತಿ ಮಾಡ್ತಾ ಇದ್ದಾರ. ಅದ್ರ ಜೊತೆ ಈಗ ಚಪಾತಿ ರೆಡಿ ಆಗೈತೆ. ಬರ್ರಿ ಈಗ ಚಿಕನ್ ಜೊತೆ ಗ್ರೀನ್ ಚಿಕನ್ ಮಾಡಿಸಿದ್ದೀನಿ. ಗ್ರೀನ್ ಚಿಕನ್ ಜೊತೆ ಟೇಸ್ಟ್ ಮಾಡ್ಬೇಕು ನೋಡ್ರಿ. ಗೈಸ್, ಇವತ್ತು ನೋಡಿ ಒಂದು ಮ್ಯಾಜಿಕ್ ಥರ ಅಂತ ಅನ್ಬೋದು. ಇವತ್ತು ನೋಡಿ ನಮ್ಮ ಈಗ ಊಟ ಮಾಡಿ ನಾನು ಬಂದೆ, ಆವಾಗ ನನಗೊಂದು ಟ್ಯಾಟು ಆರ್ಡ್ರ್ ಬಂತು. ಅದೇ ನೋಡಿ, ಇಲ್ಲಿ ರಾಯರ ಸಿಗ್ನೇಚರ್ ಇರೋ ಟ್ಯಾಟು, ಹಾಗೆಯೇ ಕೆಳಗಡೆ ರಾಯರಿದ್ದಾರೆ ಅಂತ ಹೇಳಿ ಬೇಕು ಅಂತ ಹೇಳಿ ಬಂದಿದ್ದರು. ಅದನ್ನು ನಾನು ಟ್ಯಾಟು ರೆಡಿ ಮಾಡಿ ಡಿಸೈನ್ ಮಾಡಿ ಪ್ರಿಂಟ್ ಔಟ್ ತೆಗಿತಾ ಇದ್ದೆ. ಅಷ್ಟರಲ್ಲಿ ನನಗೊಂದು ಕಾಲ್ ಬಂತು. ನಮ್ಮ ಮೂವಿ ಒಬ್ಬರು ಹೀರೋಯಿನ್ ಅದಾರೆ, ಅವರು ಮಂತ್ರಾಲಯ ಹೋಗಿದ್ದಾರೆ. ಮಂತ್ರಾಲಯದಿಂದ ಪ್ರಸಾದ ತೊಗೊಂಬರ್ತಾಯಿಂದ ವಿನಯ್ ಫೋನ್ ಮಾಡ್ದೆ. ಅದೇ ವಿನಯ್ ಹೋಗಿ ಪ್ರಸಾದನ ಬಂತು. ಈಗ ಅದು ವಿನಯ್ ಆಲ್ರೆಡಿ ತೊಗೊಂಡಿದ್ದೀನಿ ನಾನು. ಆಗಲೇ ನಾನು ಮನೇಲಿ ಊಟ ಮಾಡಿ ಬಂದಿದ್ದಲ್ಲ, ಚೆನ್ನಾಗಿ ಏನು ಇದಿರೋದಿಲ್ಲ ಅಂತೇಳಿ ನಾನು ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಕೈಕಾಲದೆಲ್ಲ ತಗೊಂಡು ಅದನ್ನು ತೊಗೊಂಬರಕ್ಕೆ ಹೋಗಬೇಕು. ಆಗಲೇ ಈ ಟ್ಯಾಟೂನ ಕೂಡ ಕಂಪ್ಲೀಟಾಗಿ ಮಾಡಿದ್ದೀನಿ. ನಿಮಗೆ ವೀಡಿಯೋಸ್ ಕೂಡ ನಿಮ್ಗೆ ಹಾಕ್ತೀನಿ ನೋಡಿ. ಮತ್ತು ಇದೆಲ್ಲ ವೀಡಿಯೋ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಂತೆ. ಯಾವುದು ಪ್ರಸಾದನ ಇಸ್ಕೊಂಡು ಈಗ ವಿನಯ್ ಅವರು ಮನೆ ಹತ್ರ ಕೊಟ್ಟಿದ್ದೀನಿ. ಈಗ ಹೋಗಿ ಇಸ್ಕೊಂಬರೋಣಂತೆ. ಈಗ ಈ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಕಂಪ್ಲೀಟ್ ಆದ ತಕ್ಷಣ ಕಂಪ್ಲೀಟ್ ಆಗಿದೆ. ಈಗ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಎಲ್ಲರೂ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವೇನಾದರೂ ಈ ರೀತಿ ರಾಯರ್ ಟ್ಯಾಟೂ ಆಗಲಿ, ಏನೇ ಬ್ಲಡ್ ಪೇಂಟಿಂಗ್ ಆಗಲಿ, ಯಾವ ರೀತಿ ಮಾಡಿಸ್ತೀನಿ ಅಂದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೇ ಸೇಮ್, ಲಾಗ್ ಚಾನಲ್ ಏನಿದೆಯಲ್ಲ ಇದೇ ಸೇಮ್ ಐ ಡಿ ಇನ್ಸ್ಟಾಗ್ರಾಮಲ್ಲಿ ಇದೆ. ಅಲ್ಲಿ ನೀವು ಮೆಸೇಜ್ ಕೂಡ ಮಾಡ್ಬೋದು. ಅಲ್ಲಿ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಹಾಗೆಯೇ ನೀವು ಎನ್ಕ್ವೈರಿ ಮಾಡ್ಬೋದು. ಬರೀ ಈಗ ಅದೊಂದು ಇಸ್ಕೊಂಬರಕ್ಕೆ ಹೋಗೋಣಂತೆ. ನಮ್ಮ ಸ್ಟುಡಿಯೋಗೆ ನೋಡ್ರಿ ಗಣೇಶ್ ಬಂದಾನ. ಇಲ್ಲಿ ಏನೋ ಮಾಡಕತ್ತಾನ. ಏನು ಮಾಡಕತ್ತಿ ಗಣೇಶ? ಏನು ಬೋರ್ಡ್ ಲೈಟಿಂಗ್ ಬೋರ್ಡ್, ನಿಯಾನ್ ಲೈಟಿಂಗ್ ಬೋರ್ಡ್ ರೆಡಿ ಮಾಡಕತ್ತಾನ ನೋಡ್ರಿ. ರಾಯರಿದ್ದಾರೆ ಅಂತೇಳಿ ಒಂದು ಆಲ್ರೆಡಿ ನಮ್ಮದು ಶಾಪಿಂದ ಒಂದು ಕಸ್ಟಮೈಸ್ ಒಂದು ಟ್ಯಾಟೂ ಅಂತೇಳಿ ಇಲ್ಲಿ ಇದೆಯಲ್ಲ, ಇದನ್ನು ಮಾಡಿದ್ರು. ಇದನ್ನು ನೋಡಿ ಈಗ ಇನ್ನೊಂದು ರಾಯರಿದ್ದಾರೆ ಅಂತೇಳಿ ಕಸ್ಟಮೈಸ್ ಒಂದು ನಿಯಾನ್ ಬೋರ್ಡ್ನ ರೆಡಿ ಮಾಡ್ತಾಯಿದೆ ನೋಡಿ. ಈಗ ಒಂದು ಇದು ರಾಯರಿದ್ದಾರೆ, ಅದ್ರ ಜೊತೆ ಮೇಲ್ಗಡೆ ಅವ್ರದ್ದು ಬೃಂದಾವನ ಇದೆ. ಇನ್ನೊಂದು ಬಂದ್ಬಿಟ್ಟು ಆ ಕಡೆ ರಾಯರಿದ್ದಾರೆ ಅಂತಿದೆ. ನಿಮ್ಗೇನಾದರೂ ಈ ಥರ ಏನಾದರೂ ನೇಮ್ ಬೋರ್ಡ್ಸ್ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನೋಡಿ ಈ ಥರ ಲೈಟ್ ಬೋರ್ಡ್ ಬರುತ್ತೆ ನೋಡಿ ನಿಮ್ದು. ಈಗ ಹಚ್ಚೊಂದು ಟೈಮ್ ಈ ಥರ ಇರುತ್ತೆ ನೋಡಿ ನೇಮ್ ಬೋರ್ಡ್. ಈಗ ರೆಡಿ ಆಗ್ತಾ ಇದ್ದಾವೆ, ಇನ್ನೂ 3 ರೆಡಿ ಆಗ್ತಾಯಿದೆ. ಫುಲ್ ಕಟ್ ರೆಡಿ ಆದಮೇಲೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀವಿ ನಾವು. ರೀ ಇನ್ನೊಂದು 2 ಡೇಸಲ್ಲಿ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದು ಎಲ್ಲ ನಿಮ್ಮ ಬೋರ್ಡ್ ಇದೆಯಲ್ಲ ಅದ್ರದ್ದೆಲ್ಲ ನಿಮಗೆ
ಯಾವ ರೀತಿ ಯಾವುದು ನೀವು ಕಸ್ಟಮೈಸ್ ಕೂಡ ಮಾಡ್ಬೋದು ಅದರಲ್ಲಿ. ನಿಮಗೆ ಯಾವ ಥರ ನಿಮ್ಮ ಶಾಪಿಂದು ಏನಾದರೂ ಲೋಗೋ ಡಿಸೈನ್ ಮತ್ತು ನೇಮು, ನಿಮಗೆ ಫೇವ್ರೇಟ್ ಒಂದು ಫಾಂಟ್ ಇರುತ್ತೆ, ಇಲ್ಲ ನಿಮ್ಗೇನಾದರೂ ಒಂದು ಲೈನ್ಸ್ ಇರುತ್ತೆ, ನಿಮ್ಮ ಫೇವ್ರೇಟ್ ಇರುತ್ತೆ, ಆ ಲೈನ್ಸ್ ಕೂಡ ನೀವು ಆ ಥರ ಅಲ್ಲ ಈ ಥರ ನೀವೇನಾದರೂ ಬರ್ಸ್ಬೋದು. ಈಗ ನನಗೆ ಟ್ಯಾಟೂ ಶಾಪಿಂದ ಬೇಕಲ್ವ, ಅದಕ್ಕೆ ಟ್ಯಾಟೂ ಅಂತೇಳಿ ಬರೆದು ಕೆಳಗಡೆ ಮಾರ್ಕ್ ಮಾಡಿದ್ರೆ ಅದು ಸ್ವಲ್ಪ ಕಸ್ಟಮೈಸು. ಈ ಥರ ಆದರೆ ಬೇರೆ ಅಮೌಂಟ್ ಇರುತ್ತೆ. ಮತ್ತು ಇದು ನಾರ್ಮಲಾಗಿ ನಾವು ಯಾವ ಥರ ರೆಡಿ ಮಾಡ್ತೀವಿ ಅದೆಲ್ಲ ಅಂದರೆ ಅದು ಒಂದು ರೇಟ್ ಇರುತ್ತೆ. ನೋಡೋಣ, ಇನ್ನೊಂದು 2 ಡೇಸ್ ಬಿಟ್ಟು ಎಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ನಿಮಗೆ. ಪದ್ಮಕ್ಕವ್ರು ಈಗ ಎದ್ದು ಬಂದಾರ ನೋಡ್ರಿ, ಇಲ್ಲಿ ತಗರಿ, ಈಗ ಇಂದು ಕೊಡ್ಬೇಕ್ರಿ, ತಗರಿ ಮಂತ್ರಾಲಯ ಪ್ರಸಾದ ರೀ.